ಇದನ್ನ ಪುಲಕೇಶಿ ಗುಹೆ ಅಂತಾನೆ ಕರೀತಾರೆ. ಇದೊಂದು ನೈಸರ್ಗಿಕ ಗುಹೆ. ಸತ್ಯಾಶ್ರಯ ಮಹಾರಾಜ ಅಂದ್ರೆ ನಮ್ಮ ಪುಲಕೇಶಿ ಮಹಾಜನರು ಪುಲಕೇಶಿನ ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲೊಂದು ಈ ಜಾಗದಲ್ಲಿ ಇರಿಸಿ ಕೊನೆಗೆ ಪುಲಕೇಶಿ ಇದೇ ಜಾಗದಲ್ಲೇ ಸತ್ತಿರೋ ಸಾಧ್ಯತೆನೂ ಇದೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಇದೇ ಜಾಗದಲ್ಲಿ ಶಾಸನ ಹಾಕ್ಸಿದ್ದಾರೆ. ಹೋಗ್ತಾ 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 ಇತಿಹಾಸದ ಒಂದು ಮರುವಾಗಿ ಈ ಜಾಗಕ್ಕೆ ಜನ ಬರೋದು ಬಿಟ್ಬಿಡೋದು. ಚಾಲುಕ್ಯರ ಆಳಿದ ನಾಡು ಬಾದಾಮಿಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಹೌದು, ನೀವು ನೋಡ್ತಾ ಇದ್ದೀರಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸ್ನೇಹಿತರೆ. ಅದರ ಬಸ್ ನಿಲ್ದಾಣದ ಮುಂದೆ ಇದ್ದೀನಿ. ನಾನು ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ಜೊತೆಗೆ ಇಡೀ ಚಾಲುಕ್ಯರ ಸಮಗ್ರವಾದ ಇತಿಹಾಸವನ್ನು ನಿಮಗೆ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಜೊತೆ ಇರುವಂಥವ್ರು ಕರ್ನಾಟಕ ಬಲ ಖ್ಯಾತಿಯ ಭುವನೇಶ್ ಅವರು. ಸರ್ ನಮಸ್ತೆ. ಶುಭೋದಯ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಧನ್ಯವಾದ. ಮೊಟ್ಟ ಮೊದಲು ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದ. ಯಾಕಂದರೆ ಈ ಉತ್ತರ ಕರ್ನಾಟಕದ ಬಯಲು ಸೀಮೆಯ ಕೋಟೆಗಳನ್ನೆಲ್ಲ ಹತ್ತಿ ದೇವಾಲಯಗಳನ್ನೆಲ್ಲ ತೋರಿಸಿ ಕಾಡು ಮೇಡ್ನೆಲ್ಲ ಅಲಿಸಿ ನಿಮಗೆ ಚಾಲುಕ್ಯರ ದರ್ಶನ ಮಾಡಿಸ್ಲಿಕ್ಕೆ ನಮಗೆಲ್ಲ ಮಾಡಿಸ್ಲಿಕ್ಕೆ ಭುವನೇಶ್ ಅವರು ಮತ್ತು ಅವ್ರ ತಂಡ ಬಂದಿದೆ ನಮ್ಮ ಜೊತೆಗೆ. ಸೊ ಅದಕ್ಕೆ ನಿಮ್ಮೆಲ್ಲರೂ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಚಾಲುಕ್ಯರ ಬಗ್ಗೆ ನಾನು ಏನು ಹೇಳಿ, ನಾನು ಭಾಳ ಚಿಕ್ಕವನವ್ರ ಬಗ್ಗೆ ಮಾತಾಡೋದಕ್ಕೆ. 6ನೇ ಶತಮಾನದಿಂದ ಹಿಡಿದು ಸ್ನೇಹಿತರೆ ಸುಮಾರು 220-230 ವರ್ಷ ಈ ನಾಡನ್ನು ಆಳಿದಂತಹ ಕನ್ನಡ ಅರಸರು ನಮ್ಮ ಚಾಲುಕ್ಯರು ಸ್ನೇಹಿತರೆ. ಈ ಕಡೆ ಕಾವೇರಿ ನದಿಯ ತುದಿ, ಆ ಕಡೆ ನರ್ಮದಾ ನದಿಯ ತುದಿ, ಇದು ಅವ್ರ ಸಾಮ್ರಾಜ್ಯ ಆಗಿತ್ತು. 2 ನದಿಗಳ ಮಧ್ಯದ ಸುಮಾರು 900 ಕಿಲೋಮೀಟರ್ ಡಿಸ್ಟೆನ್ಸು ಆ ನಾಡು ನಮ್ಮ ಚಾಲುಕ್ಯರದು, ಕನ್ನಡಿಗರದಾಗಿತ್ತು. ಅಂಥ ನಾಡಿನ ಬಗ್ಗೆ ಪರಿಚಯ ಮಾಡ್ಸೋಕೆ ಬಂದಿದ್ದೀವಿ. ಅವರು ಆಳಿದ ರಾಜಧಾನಿ ಇದೆ, ನಾವು ನಿಂತಿರೋ ಜಾಗನೇ ಇದೇ ಅವರ ರಾಜಧಾನಿ. ಇಲ್ಲಿ ಮುಂದೆ ಗುಹಾಂತರ ದೇವಾಲಯಗಳು, ಅವ್ರು ಕಟ್ಟಿದ ಗುಹಾಂತರ ದೇವಾಲಯಗಳಿದ್ದಾವೆ, ಅನೇಕ ಮಾನ್ಯುಮೆಂಟ್ಸ್ ಇದ್ದಾವೆ. ಎಲ್ಲವನ್ನು ನೋಡೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ರೋಚಕವಾದ ಶಾಸನಗಳಿದ್ದಾವೆ, ರೋಚಕವಾದ ಚಾಲುಕ್ಯರ ಶಾಸನಗಳು ಎಲ್ಲವನ್ನು ನಾವು ನೋಡ್ತೀವಿ, ವಿವರವಾಗಿ ಮಾಹಿತಿ ಸಂಗ್ರಹಿಸ್ತೀವಿ. ಶುರು ಮಾಡೋಕ್ಕೆ ಮೊಟ್ಟ ಮೊದಲು ಸ್ನೇಹಿತರೆ, ಕಲಾ ಮಾಧ್ಯಮದಲ್ಲಿ ಈಗ 4 ವರ್ಷಗಳ ಹಿಂದೆ ನಾವು ಇಲ್ಲಿನ ಗೈಡ್, ಪ್ರವಾಸಿ ಮಾರ್ಗದರ್ಶಕರು ಮುತ್ತು ಚಾಲುಕ್ಯ ಅವ್ರ ಜೊತೆಗೆ ಕೆಲವು ಸಂಚಿಕೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಗುಹಾಂತರ ದೇವಾಲಯಗಳ ಸರಣಿ ನೀವು ನೋಡಬಹುದು. ಸೋಮರಸ ಪಾನದಿಂದ ಮತ್ತಳಾಗಿ ಬೀಳುತ್ತಿರುವ ಶ್ರೀ ಭೇದ ಭಾವಿಲಾರ್ದ ಡ್ರಿಂಕ್ಸ್ ಮಾಡ್ತಾ ಇದ್ರು. ಅಲ್ಲಿಂದ ಮುಂದಕ್ಕೆ ಬೇರೆ ಬೇರೆ ವಿಷಯಗಳು, ಕಾಣದ ವಿಚಾರಗಳು, ಇತಿಹಾಸದಲ್ಲಿ ಹುದುಗಿ ಹೋಗಿರೋ ವಿಚಾರಗಳು, ಇತಿಹಾಸದಲ್ಲಿ ಹೆಚ್ಚು ಬೆಳಕು ಬೀಳದ ವಿಚಾರಗಳನ್ನು ನಾವು ಮಾತಾಡ್ತೇವೆ, ನೋಡ್ತೇವೆ, ನಿಮಗೂ ತೋರಿಸ್ತೇವೆ. ಸರ್ ಶುರು ಮಾಡೋಣ. ಖಂಡಿತವಾಗ್ಲೂ. ಸೊ ಏನಂತ ಕರೆ ಕೊಡ್ತೀರಿ ಶುರುನಲ್ಲಿ ನಮ್ಮ ಕನ್ನಡಿಗರಿಗೆ? ನಮ್ಮ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇತಿಹಾಸ ಅರಿಯದವ ಇತಿಹಾಸ ಕಟ್ಟಲಾರ ಅಂತ. ಕನ್ನಡಿಗರು ತಮ್ಮ ಇತಿಹಾಸವನ್ನು ಅರ್ಥಕೊಂಡ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಇತಿಹಾಸವನ್ನು ಮತ್ತೆ ಕಟ್ತಾರೆ ಅಂತ ಹೇಳಬೇಕು. ಯಾಕೆಂದರೆ ನೀವು ಭಾರತದ ಒಟ್ಟಾರೆ ಇತಿಹಾಸದ ಪುಟಗಳಲ್ಲಿ ನೀವು 100 ಪುಟವನ್ನು ಏನಾದರೂ ಇದ್ದರೆ ಅದರಲ್ಲಿ 50 ಪುಟಗಳು ಕನ್ನಡದವರೇ ಕಟ್ಟಿರೋದು. ಮತ್ತೆ ಹೇಳ್ತೀನಿ, 100 ಪುಟವನ್ನು ನೀವು ದಾಖಲೆ ಮಾಡಿದ್ರೆ, ನೈಜವಾದ ಇತಿಹಾಸವನ್ನು 100 ಪುಟದಲ್ಲಿ ದಾಖಲೆ ಮಾಡಿದ್ರೆ ಭಾರತದ 50 ಪುಟಗಳು ಕನ್ನಡದವರಿಂದನೇ ಬರೆದಿರೋಂಥದ್ದು. ಅದು ಹೇಗೆ ಅನ್ನೋದನ್ನು ನಾನು ಒಂದೊಂದೇ ಬಿಚ್ಚಿಡ್ತಾ ಹೋಗ್ತೀನಿ. ಯಾಕೆಂದರೆ ನಾನು ಕೈಗೊಂಡಂಥ ಒಂದು ಸಂಶೋಧನೆಗಳಲ್ಲಿ ಅರ್ಥ ಆಗಿದ್ದೇನು ಅಂದರೆ, ಬೇರೆ ಬೇರೆ ಭಾಷಿಕರಿದ್ದಾರೆ. ಈಗ ಉದಾಹರಣೆಗೆ ನೀವು ಭಾರತದಲ್ಲೇ ನೀವು ನೋಡಿದ್ರೆ ತಮಿಳವರಿದ್ದಾರೆ, ತೆಲುಗುವರಿದ್ದಾರೆ, ಅಥವಾ ಮರಾಠಿಯವರಿದ್ದಾರೆ, ಮಲಯಾಳಿಗರಿದ್ದಾರೆ, ಈ ಥರ ಎಲ್ಲ ಬೇರೆ ಬೇರೆಯವರ ಭಾಷೆಯವರು. ನಾನು ಒಟ್ಟಾರೆ ಅವ್ರುಗಳು ಕಟ್ಕೊಂಡಿದ್ದಂಥ ಸಾಮ್ರಾಜ್ಯಗಳು, ರಾಜ್ಯಗಳಲ್ಲ, ಸಣ್ಣ ಸಣ್ಣ ಮನೆತನಗಳಲ್ಲ, ಸಾಮ್ರಾಜ್ಯಗಳನ್ನು ನೋಡಿ, ಸೊ ಒಟ್ಟಾರೆ ಬಂದು ಕನ್ನಡಿಗರು ಬಂದು ಬೇರೆ ಭಾಷೆಯವ್ರಿಗೆ ಹೋಲಿಸ್ಕೊಂಡು ನಾವೆಷ್ಟು ಸಾಮ್ರಾಜ್ಯಗಳನ್ನ ಕಟ್ಟಿದ್ವಿ, ಎಷ್ಟು ವಿಸ್ತಾರವಾಗಿ ನಾವು ರೂಲ್ ಮಾಡಿದ್ವಿ ಅನ್ನೋದನ್ನು ನಾವು ನೋಡೋಕ್ಕೆ ಅಂತ ಶುರು ಮಾಡಿದ್ರೆ, ನಾನು ಇವಾಗ ಹೇಳಿದ್ನಲ್ಲ, ಭಾರತದ ಇತಿಹಾಸದ ಪುಟಗಳಲ್ಲಿ 100 ಪುಟ ಇದ್ದರೆ ಅದರಲ್ಲಿ 50 ಪುಟ ಕನ್ನಡಿಗರದು. ಸೊ ಹಾಗಾಗಿ ನಾನು ಬಾದಾಮಿ ಚಾಲುಕ್ಯರ ಬಗ್ಗೆ ಹೇಳ್ತಾ ನಿಮಗೆ ಬೇರೆ ಬೇರೆದೂ ಸಾಕಷ್ಟು ಒಂದಷ್ಟು ವಿಷಯಗಳನ್ನ ನಿಮಗೆ ಕೊಡೋಕ್ಕೆ ಅಂತ ಶುರು ಮಾಡ್ತೀನಿ. ಅದರಲ್ಲೂ ಎಸ್ಪೆಷಲಿ ಬಂದು ಒಂದು ರಾಜಕೀಯ ಇತಿಹಾಸ ಇರ್ಬೋದು, ಒಂದಷ್ಟು ಶಾಸನಗಳ ಒಂದು ಓದುವಿಕೆ ಇರ್ಬೋದು, ಅದ್ರ ಜೊತೆಗೆ ಬಂದು ವಾಸ್ತುಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯಗಳನ್ನು ಕೂಡ ನಾನು ಹೇಳ್ತೀನಿ. ಅದು ಬಿಟ್ಟು ಪ್ರಸಕ್ತವಾಗಿ ಇವತ್ತಿಗೆ ಕನ್ನಡಿಗರು ಏನೇನು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ, ಅದಕ್ಕೆ ಪರಿಹಾರಗಳು ಏನು, ಅದ್ರ ಬಗ್ಗೆನೂ ಸಾಕಷ್ಟು ನಾವು ಮಾತಾಡೋಣ. ಆಗಲಿ. ಚಾಲುಕ್ಯರು 1400 ವರ್ಷಗಳ ಹಿಂದೆ ಇದೇ ನಾಡನ್ನು ಇದೇ ಜಾಗದಿಂದ ಆಳಿದ್ರು, ಮುಕ್ಕಾಲು ಭಾರತವನ್ನು. ಸೊ ಆ ಜಾಗಕ್ಕೆ ನಾವೀಗ ಬಂದು ಇಲ್ಲಿ ಇತಿಹಾಸದ ಸರಣಿಯನ್ನು ಶುರು ಮಾಡ್ತಾ ಇದ್ದೇವೆ. ಬನ್ನಿ ನೋಡಿ. ಯಾಕೆ ಗೊತ್ತಾ, ಸರ್ ಹೇಳಿದಾಗೆ ಇತಿಹಾಸ ನಾವು ಹೇಗಿದ್ವಿ ಅನ್ನೋದ್ರ ಮೂಲಕ ನಾವು ಹೇಗಿದ್ದೀವಿ, ಹೇಗಿರಬೇಕು ಅನ್ನೋದಕ್ಕೆ ಅದು ಮೂಲ ಪಾಠ. ಅಲ್ಲಿಂದ ಶುರು ಮಾಡೋಣ. ಬನ್ನಿ, ನಮ್ಮ ಜೊತೆಗೆ ನೀವಿರಿ, ನಿಮ್ಮ ಆಶೀರ್ವಾದ ಇರಲಿ. ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ಹೇಳೋಕ್ಕೆ, ಇತಿಹಾಸದ ಪುಟಗಳಿಗೆ ಹೋಗೋಕ್ಕೆ ಅಂತ ನಾವು ಬಂದಿರುವಂಥದ್ದು ಸಾಬರಪಡಿ ಅಂತ ಹೇಳಿ ಒಂದು ಪ್ರದೇಶಕ್ಕೆ. ಇಲ್ಲಿಂದಲೇ ಶುರು ಮಾಡೋಕ್ಕೊಂದು ಬಹಳ ಮುಖ್ಯವಾದ ಒಂದು ಕಾರಣ ಇದೆ, ಐತಿಹಾಸಿಕವಾದ ಕಾರಣ ಇದೆ. ಭುವನೇಶ್ ಸರ್ ಹೇಳ್ತಾರೆ. ಸರ್ ಯಾವ ಬಡಾವಣೆ, ಯಾವ ಕಡೆ ಹೊರಟಿದ್ದೀವಿ ಸರ್ ನಾವು? ಈ ಒಂದು ಸ್ಥಳ ಇದೆಯಲ್ಲ, ಕನ್ನಡಿಗರ ಒಂದು ನಿರಭಿಮಾನದ ಸ್ಥಳ. ಏನಕ್ಕೆ ಅಂದರೆ, ಇಡೀ ವಿಶ್ವದ ಒಂದು ಇತಿಹಾಸದಲ್ಲಿ ಮಿಂಚಿ ಯಾವ ಮಟ್ಟಿಗೆ ಮೆರೆದಿದ ಇಮ್ಮಡಿ ಪುಲಕೇಶಿ ಅಂದರೆ, ಒಂದು ಕಾಲದಲ್ಲಿ ಭಾರತದ ಎಲ್ಲ ಅರಸರನ್ನು ಸೋಲಿಸಿದ್ದಾನೆ. ಎಲ್ಲರನ್ನ ಯಾರನ್ನೂ ಬಿಟ್ಟಿಲ್ಲ. ಅಂದರೆ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಇರ್ಬೋದು, ಪಲ್ಲವರ್ ಇರ್ಬೋದು, ಮಾಳ್ವರ್ ಇರ್ಬೋದು, ಗುರ್ಜರರ್ ಇರ್ಬೋದು, ಅಥವಾ ನಿಮಗೆ ಕೊಂಕಣದ ಮೌರ್ಯರು ಇರ್ಬೋದು, ವಿಷ್ಣು ಕುದಿನ ಇರ್ಬೋದು, ಹೀಗೆ ಭಾರತದ ಸಮಗ್ರವಾಗಿ ಎಲ್ಲ ರಾಜಮನೆತನವನ್ನು ಸೋಲಿಸೋದ್ರ ಜೊತೆಗೆ
ಅಂದಿನ ಕಾಲದ ಒಂದು ವಿಶ್ವ ರಾಜಕೀಯದಲ್ಲಿ ತುಂಬ ದೊಡ್ಡದಾಗಿ ಮೆರೆದಂತಹ ಬೇರೆ ದೇಶಗಳಂದರೆ ಉದಾಹರಣೆಗೆ ಇವತ್ತಿಗೆ ಇರಾನ್ ಅನ್ನೋ ಒಂದು ಜಾಗದಲ್ಲಿ ಅವತ್ತಿಗೆ ಸಸನಿಡ್ ಅಂತ ಒಂದು ಸಾಮ್ರಾಜ್ಯ ಇತ್ತು. ಅದು ಝೊರಾಸ್ಟ್ರಿಯನ್ ಧರ್ಮವನ್ನು ಪಾಲಿಸುವಂತಹ ಒಂದು ಒಂದು ಸಾಮ್ರಾಜ್ಯ ಆಗಿತ್ತು. ಆ ಸಾಮ್ರಾಜ್ಯದ ಮೇಲೆ ಇಲ್ಲಿಂದ ಇರಾಕ್ಗೆ ಹೋಗಿ ಯುದ್ಧ ಮಾಡಿದ ನಮ್ಮ ಇಮ್ಮಡಿ ಪುಲಕೇಶಿ. ಇರಾಕ್ 7ನೇ ಶತಮಾನದಲ್ಲಿ ಇನ್ನೊಂದು ದೇಶದ ಮೇಲೆ ಹೋಗಿ ಯುದ್ಧ ಮಾಡಿದ ಮೊಟ್ಟ ಮೊದಲ ಭಾರತೀಯ ಇಮ್ಮಡಿ ಪುಲಕೇಶಿ. ಅದರ ಜೊತೆಗೆ ಅಂದಿನ ಕಾಲದಲ್ಲಿ ಪುಲಕೇಶಿ ಮತ್ತು ಮೊಹಮ್ಮದ್ ಪೈಗಂಬರ್ ಅವರು ಬಂದು ಸಮಕಾಲೀನರು. ಅಂದರೆ ಪುಲಕೇಶಿ ಇದ್ದ ಸಂದರ್ಭದಲ್ಲೇ ಇಸ್ಲಾಂ ಧರ್ಮ ಹುಟ್ಟಿದ್ದು. ಅಂದರೆ 6-7ನೇ ಶತಮಾನ. ಹೌದು, ಅದೇ ಸಂದರ್ಭದಲ್ಲಿ ಹುಟ್ಟಿದ್ದು. 610 ಆ ಸುಮಾರು ಹುಟ್ಟತ್ತೆ. ಸೊ ಅವತ್ತಿಗೆ ಬಂದು ಮೊಟ್ಟ ಮೊದಲ ಒಂದು ಖಲೀಫತ್ ಸಾಮ್ರಾಜ್ಯ ಶುರು ಆಗುತ್ತೆ. ಅದನ್ನು ರಶೀದುದ್ದೀನ್ ಖಲೀಫತ್ ಸಾಮ್ರಾಜ್ಯ ಅಂತ ಕರೀತಾರೆ. ಆ ರಶೀದುದ್ದೀನ್ ಖಲೀಫತ್ ಸಾಮ್ರಾಜ್ಯದ ಮೇಲೂ ಕೂಡ ಯುದ್ಧ ಮಾಡಿದ್ದಾನೆ ಪುಲಕೇಶಿ. ಅಂದರೆ ಪುಲಕೇಶಿ ಭಾರತದ ಐಕಾನ್ ಆಗಬೇಕಿತ್ತು ಇವತ್ತು ಲೆಕ್ಕ ನೋಡಿದ್ರೆ. ಕರ್ನಾಟಕ ಮಾತ್ರ ಅಲ್ಲ, ಇಲ್ಲ, ಅವ್ನು ಭಾರತದ ಐಕಾನ್ ಆಗಬೇಕಾಗಿತ್ತು. ನಮ್ಮ ದುರ್ದೈವ, ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಕನ್ನಡಿಗರ ಒಂದು ಇತಿಹಾಸ ಬರ್ದಿರೋ ರೀತಿ ಬಂದು ಸಾಕಷ್ಟು ಷಡ್ಯಂತ್ರಗಳು ನಡೆದಿದೆ. ಹಾಗಾಗಿ ಏನಂದ್ರೆ ಇಡೀ ವಿಶ್ವದ ಒಂದು ಇತಿಹಾಸದಲ್ಲಿ ನಾವು ಲೆಕ್ಕ ನೋಡಿದ್ರು ಇವಾಗ ಯಾರು ಅಲೆಕ್ಸಾಂಡರ್ ಅಂತೀವಿ, ನಮ್ಮ ಪುಲಕೇಶಿ ಯಾವ ಅಲೆಕ್ಸಾಂಡರ್ಗೂ ಕಮ್ಮಿ ಇಲ್ಲ. ಅಷ್ಟು ದೊಡ್ಡ ಸಾಧನೆಗಳನ್ನ ಮಾಡಿರೋಂಥ ವ್ಯಕ್ತಿತ್ವ. ಅಂಥ ಒಂದು ವ್ಯಕ್ತಿ ತನ್ನ ಕೊನೆಗಾಲವನ್ನು ಈ ಒಂದು ಸ್ಥಳದಲ್ಲಿ ಇಲ್ಲೊಂದು ನೈಸರ್ಗಿಕವಾದ ಒಂದು ಗುಹೆ ಇದೆ, ಅದನ್ನು ಪುಲಕೇಶಿ ಗುಹೆ ಅಂತ ಕರೀತಾರೆ. ಏನಕ್ಕೆ ಪುಲಕೇಶಿ ಗುಹೆ ಅಂತ ಕರೀತಾರೆ ಅಂದರೆ ಆ ಸ್ಥಳದಲ್ಲಿ ಒಂದು ಶಾಸನ ಇದೆ. ಆ ಶಾಸನ ಏನು ಹೇಳ್ತಿದೆ ಅಂದರೆ ಪುಲಕೇಶಿಯ ಕಳೆ ಬರಹವನ್ನು ಈ ಜಾಗದಲ್ಲಿ ಊತ್ತಿಟ್ಟಿರಬಹುದು ಅನ್ನೋದು ಮಟ್ಟಿಗೆ ಹೇಳುತ್ತೆ. ಮತ್ತು ಒಂದು ಸಣ್ಣ ದೇವಸ್ಥಾನ ಕಟ್ಟಿದೀವಿ ಅಂತ ಕೂಡ ಹೇಳುತ್ತೆ. ಓಕೆ, ಅಂದರೆ ಪುಲಕೇಶಿಗೆ ಕೊನೆಗಾಲ ಕಳೆದಿರುವಂತಹ ಸ್ಥಳ ಇದು. ಇದನ್ನು ನಾವು ರಾಷ್ಟ್ರ ಮಟ್ಟದ ಒಂದು ಸ್ಮಾರಕ ಮಾಡಿ ಇದನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕಿತ್ತು. ಆದರೆ ಕನ್ನಡಿಗರ ದುರಭಿಮಾನ ಮತ್ತು ಈಗ ಬಂದಿರುವಂಥ ಎಲ್ಲ ಸರ್ಕಾರಗಳ ಒಂದು ಕನ್ನಡಿಗರ ಮೇಲೆ ಮಾಡಿರೋಂಥ ಮೋಸದ ಒಂದು ಪ್ರತೀಕ ಇದೆ ಆ್ಯಕ್ಚುಲಿ. ಹಾಗಾಗಿ ಪ್ರತಿಯೊಬ್ಬರು ಕನ್ನಡಿಗರು ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಳವನ್ನು ಸಂರಕ್ಷಿತ ಪ್ರದೇಶವಾಗಿ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಅದು ನೀವು ಅದು ಯಾವುದೇ ವಲಯದಲ್ಲಿರೋ ಇರಬಹುದು, ಇದಕ್ಕೆ ತುಂಬ ದೊಡ್ಡ ಮಟ್ಟಿಗೆ ಹಕ್ಕೊತ್ತಾಯ ನಾವೆಲ್ಲ ಸೇರಿ ಮಂಡಿಸಬೇಕಾಗಿದೆ. ಹಾಗಾಗಿ ನಿಮಗೆ ಆ ಒಂದು ಗುಹೆ, ನೈಸರ್ಗಿಕ ಗುಹೆನಲ್ಲಿ ಏನಿದೆ ಮತ್ತು ಇನ್ನಷ್ಟು ವಿಷಯಗಳನ್ನ ನಿಮ್ಗೆ ಅಲ್ಲೇ ಹೇಳ್ತೀನಿ. ಸರ್, ಈ ರೋಡ ಇಲ್ಲ, ಮುಂದೆ ಹೋಗ್ಬಿಟ್ಟು ಹಿಂಗೆ ಲೆಫ್ಟ್ ತಗೋಬೇಕಷ್ಟೇ, ಇನ್ನೇನಿಲ್ಲ. ಬರೀ ಮುಳ್ಳೆ ಇದೆಯಲ್ಲ ಸರ್ ಇಲ್ಲಿ? ಮುಳ್ಳೆ ಇದೆ. ನೀವು ಕನ್ನಡದ ಶಾಸನಗಳನ್ನ ಹುಡುಕ್ಬೇಕಂದಾಗ ಈ ಮುಳ್ಳುಗಳಿಗೆ ಕಲ್ಲುಗಳಿಗೆಲ್ಲ ಹೆದರ್ಕೊಂಡ್ರೆ ಆಗಲ್ಲ. ಅಯ್ಯೋ, ಸೊ ಎಲ್ಲದಕ್ಕೂ ನೀವು ನಿಲ್ಬೇಕು. ಬಿಸಿಲು, ಗಾಳಿ, ಮಳೆ, ಮುಳ್ಳು ಎಲ್ಲದಕ್ಕೂ ನಿಂತ್ರೆ ನೀವು ಕರ್ನಾಟಕದ ಒಂದು ಅದ್ಭುತವಾದ ಇತಿಹಾಸವನ್ನು ಸಮಗ್ರವಾಗಿ ಒಂದು ಅನುಭವ ಮಾಡೋಕ್ಕೆ ಸಾಧ್ಯ ಆಗೋದು. ಆಗಲಿ, ಬನ್ನಿ ಮಾಡೇ ಬಿಡೋಣ. ಹಿಂಗೆ ಹೋಗಲ್ಲ, ಹಿಂಗೆ ಬರುತ್ತೆ ಲೆಫ್ಟ್. ಇಮ್ಮಡಿ ಪುಲಕೇಶಿ ಅರ್ಧ ಭಾರತನ ಆಳ್ತಿದ್ದಂಥ ದೊರೆ ಚಕ್ರವರ್ತಿ ಕೊನೆ ದಿನ ಕಳೆದಿರೋದು ಅಲ್ಲಿ. ಹೌದು, ಬನ್ನಿ ಏನಾಗುತ್ತೆ ನೋಡೋಣ. ಸ್ನೇಹಿತರೆ ನೋಡಿ, ಉತ್ತರದ ಗುಹಾಲಯ, ಭೂತನಾಥ್ ಟೆಂಪಲ್ ಮತ್ತು ಅಗಸ್ತ್ಯ ತೀರ್ಥ ಆದಮೇಲೆ ಎಡಗಡೆ ಸಿಗುತ್ತಲ್ಲ, ಎಡಗಡೆ ಮೇಲೆ ಬರ್ತಿರಲ್ಲ, ಮೇಲ್ಗಡೆ ತುಂಬ ಶಿವಾಲಯಗಳು ಮತ್ತು ಮೇಲ್ಗಡೆ ಮುಖ್ಯವಾಗಿ ಬಾದಾಮಿ ಚಾಲುಕ್ಯರ ಆಹಾರ ಧಾನ್ಯಗಳು ಉಗ್ರಾಣ ಇದೆ. ಕಲಾಮದಲ್ಲಿ ನೀವು ಎಪಿಸೋಡ್ ನೋಡ್ಬೋದು, ಮುತ್ತುವರು ತೋರಿಸಿದ್ದಾರೆ. ಓಕೆ, ಅದು ಹಿಂದ್ಗಡೆ. ಎಸ್ ಪ್ಲೀಸ್, ಹೋಗೋಣ ಬನ್ನಿ. ಎಷ್ಟು, ನೀವು 2 ವರ್ಷ ಆಯ್ತಾ ಬಂದಿಲ್ಗೆ? ಐ ಥಿಂಕ್ ಅದು. ನೋಡಿ ವೀಕ್ಷಕರೇ, ಶಾಸನಗಳು ಹುಡುಕ್ಬೇಕಂದಾಗ ಎಷ್ಟೆಲ್ಲ ಒಂದು ಸಮಸ್ಯೆಗಳಾಗಿರುತ್ತೆ. ಈ ಸಮಸ್ಯೆಗಳನ್ನು ದಾಟಿ ನಾವು ನಮ್ಮ ಗುರಿ ಮುಟ್ತೀವಲ್ಲ, ಅವಾಗ ತುಂಬಾ ಖುಷಿ ಆಗುತ್ತೆ. ಸುತ್ತ ಬಂಡೆನೇ. ಹೌದು, ಬಟ್ 2 ವರ್ಷದಲ್ಲಿ ಸಾಕಷ್ಟು ಮುಳುಗಳೆಲ್ಲ ಬೆಳ್ಕೊಂಡಿರೋ ಕಾರಣ ಇದು ಸರಿಯಾಗಿ ಗೊತ್ತಾಗ್ತಿಲ್ಲ. ಬಟ್ ಆದರೂ ನಮ್ಮ ಪ್ರಯತ್ನ ನಾವು ಮಾಡೋಣ ಈ ಒಂದು ಶಾಸನ ಎಲ್ಲಿದೆ ಅಂತ ಹುಡ್ಕೋಕ್ಕೆ. ನೋಡಿ, ಬಾದಾಮಿ ಇದು ತಾಲೂಕು ಸ್ನೇಹಿತರೆ, ಬಾದಾಮಿ ತಾಲೂಕು. ನೋಡಿ ಅದರದ್ದೊಂದು ವಿಹಂಗಮ ನೋಟ, ಒಂದು ಬರ್ಡ್ಸ್ ಐ ವ್ಯೂ ನೀವು ನೋಡ್ಬೋದು. ಹೇಗೆ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲೋ ದೂರದಲ್ಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿ ಕಾಣ್ತಾ ಇದೆ. ಇಡೀ ಬಾದಾಮಿ ಹೇಗೆ ಹರಡ್ಕೊಂಡಿದೆ ನೀವು ಗಮನಿಸ್ಬೋದು. ಚಾಲುಕ್ಯರ ನಾಡು. ಅವಾಗ ನೋಡಿ, ಇದೆಲ್ಲ ಉತ್ತರದ ಗುಹಾಲಯ. ಒಂದೇ ಒಂದು ನಿಮಿಷ, ಇದು ಆಕ್ಚುಲಿ ಬಾದಾಮಿ ನಾರ್ತ್ ಅಲ್ಲಿರೋ ಫೋರ್ಟ್ ಇದು ಆಕ್ಚುಲಿ. ಅಂದ್ರೆ ಇದಿತ್ತಲ್ಲ ಉಗ್ರಾಣ, ಆ ಜಾಗ ಇದಾದ್ರೆ ಅವ್ರು ಬಲ್ಗಡೆಗೆ ಆದಂಗೆ ಅಲ್ಲೊಂದು ಗುಡಿ ಇದೆ ನೋಡಿ, ಅದು ಹೌದು, ಅದನ್ನ ಮಾಲಗೆತ್ತಿ ಶಿವಾಲಯ ಅಂತ ಕರೀತಾರೆ. ಮಾಲಗೆತ್ತಿ ಶಿವಾಲಯ ಅಂತ, ಅದನ್ನ 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಕಟ್ಟಿರೋದು ಅಂತ ವಾಸ್ತು ಅಧ್ಯಯನಕಾರ ಹೇಳ್ತಾರೆ. ಸೊ ಹಾಗಾಗಿ ಇದ್ರದ್ದು ಆಪೋಸಿಟ್ ಆ ಕಡೆ ಎಂಡಲ್ಲಿ ನಿಮ್ಗೆ ಕೇವ್ ಟೆಂಪಲ್ ಬರೋದು. ಈಗ ನಾವು ನಾರ್ತ್ ಕಡೆ ಇದ್ದೀವಿ, ನಾರ್ತ್ ಫೋರ್ಟ್ ಕಡೆ ಇದ್ದೀವಿ. ನಾರ್ತ್ ಫೋರ್ಟ್ ದಾಟಿ ಅದ್ರ ಹಿಂದ್ಗಡೆ ಇದ್ದೀವಿ. ಹೌದು, ಸೂಪರ್. ಹೋಗೋಣ. ಇದೇನಾದ್ರು ಅಪ್ಪಿತಪ್ಪೆ ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆ ಮಾಡಿದ್ರೆ ಪ್ರಾಪರ್ ಕಾಲ್ದಾರಿ ಮಾಡಿ ಡೈರೆಕ್ಷನ್ ಬೋರ್ಡ್ ಹಾಕಿ ಎಲ್ಲನೂ ಮಾಡಿರ್ಬೋದಾಗಿತ್ತು. ಇಲ್ಲೊಂದು ರಸ್ತೆ ಇದೆ, ಒಂದು ಚೂಪಾದ ಒಂದು ಕಲ್ಲು ಅಥವಾ ಒಂದು ಬಂಡೆ ಇದೆ ದೊಡ್ಡದು.
ಅದನ್ನು ನೆನ್ಪಿಟ್ಕೋಬೇಕು. ಆ ಫೋಟೋ ನೆನ್ಪಿಟ್ಕೊಳ್ಳಿ ಎಲ್ಲರೂ ವಿಡಿಯೋನ. ಇಲ್ಲಿ ನಾವು ಇಳಿಬೇಕು. ಇಲ್ಲಿ ಬಂದಾಗ ಗುಂಪಲ್ಲಿ ಬನ್ನಿ, ಒಬ್ಬೊಬ್ಬರು ದಯವಿಟ್ಟು ಬರಬೇಡಿ. ಬನ್ನಿ ಮುಂದೆ ಹೋಗೋಣ. ಇಮ್ಮಡಿ ಪುಲಕೇಶಿ ಶಾಸನ ರವಿಕೀರ್ತಿ ಬರೆಸಿದ್ರು, ಕಲಾಮಾಧ್ಯಮ ಶಾಸನ ಬರೀತಿರೋ ರವಿರಾಜ್ ಇವರೇ ನೋಡಿ. ಸರ್ ಸರ್ ಸಿಕ್ತು ಶಾಸನ, ಗೆದ್ವಿ ನಾವು. ಗೆದ್ರ ಅಂಡನ್ನ ತೇಯ್ಕೊಂಡು ಹೋಗ್ಬೇಕು ಕೆಳಗಡೆ. ಈಗ ನೋಡಿ ಇಲ್ಲಿ ಶಾಸನ ಇದೆ. ಇದಾ? ಹಾಂ. ಕನ್ನಡದ ಶಾಸನ ಸರ್, ಇದು ಕನ್ನಡಾಕ್ಷರನಾ? ಹೌದು, ಕನ್ನಡ ನುಡಿಯಲ್ಲಿ ಮತ್ತು ಕನ್ನಡ ಲಿಪಿ, ಕನ್ನಡ ಭಾಷೆ ಕನ್ನಡ ಲಿಪಿಯಲ್ಲೇ ಬರೆದಂಥ ಶಾಸನ. ಸಾಧಾರಣವಾಗಿ ಕೆಲವು ಶಾಸನಗಳನ್ನು ಈಗ ಸಂಸ್ಕೃತಕ್ಕೂ ಕನ್ನಡನ ಬಳಸ್ತಾರೋ ಲಿಪಿ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಭಾಷೆ ಯಾವುದು ಅಂತ. ಇದು ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯ ಶಾಸನ. ಲಿಪಿಯೂ ಕನ್ನಡ, ಭಾಷೆಯೂ ಕನ್ನಡ. ಹೌದು, ಬರ್ಸಿದ್ರು ಕನ್ನಡಿಗರು. ಬರ್ಸಿದ್ದು ಕನ್ನಡಿಗರ ಬಗ್ಗೆ. ಹೌದು, ಬರ್ಸಿರೋದು ಕನ್ನಡದಲ್ಲಿ. ನಿಜ. ಒಟ್ಟಾರೆ ಕನ್ನಡಮಯ. ಹೌದು, ಖಂಡಿತ. ಸೂಪರ್. ಅಬ್ಬಾ ಸರ್, ಎಷ್ಟು ವರ್ಷದ ಹಿಂದಿನ ಕನ್ನಡ ಇದು? ಇದು ಏನಂದ್ರೆ ಲಿಪಿಯ ಒಂದು ಆಧಾರದಲ್ಲಿ 7ನೇ ಶತಮಾನಕ್ಕೆ ಸೇರಿಸ್ತಾರೆ. ಅಂದ್ರೆ 1300-1400 ವರ್ಷದ 1400 ವರ್ಷದ ಹಿಂದೆ, 1300-1400 ವರ್ಷಗಳ ಹಿಂದೆ ಲಿಪಿ. ಅಂದ್ರೆ ಈಗ 22ನೇ ಶತಮಾನ ಅಂತ ನೀವು ಇಟ್ಕೊಂಡ್ರೆ 6-7ನೇ ಶತಮಾನ ಅಂದ್ರೆ ಸೊ ನೀವು ಪ್ರತಿ ಶತಮಾನಕ್ಕೂ 100 ವರ್ಷ ಕಡಿಮೆ ಮಾಡ್ಕೊಂಬನ್ನಿ. ಸುಮಾರು 1400-1500 ವರ್ಷದ ಹಿಂದಿನ 400 ಕನ್ನಡ. ಆ ಕಾಲದ ಕನ್ನಡ, ಚಾಲುಕ್ಯರ ಕಾಲದ ಕನ್ನಡ. ಸರ್, ಈ ಪರಿಸರದಲ್ಲಿ ಬರ್ತಾರೆ ನೋಡಿ ಸರ್ ಇದನ್ನ. ಹೌದು, ಇದನ್ನ ಪುಲಕೇಶಿ ಗುಹೆ ಅಂತಾನೆ ಕರೀತಾರೆ. ಇದೊಂದು ನೈಸರ್ಗಿಕ ಗುಹೆ, ಇದು ಮ್ಯಾನ್ ಮೇಡ್ ಅಲ್ಲ, ಇದು ನೈಸರ್ಗಿಕ ಗುಹೆ. ಈ ಜಾಗದಲ್ಲಿ ಶಾಸನ ಹಾಕ್ಸಿದ್ದಾರೆ. ಏನಿದೆ ದಯವಿಟ್ಟು ಹೇಳಿ ಸರ್. ಸರ್, ಶಾಸನದ ಪಾಠ ಏನಂತ ಹೇಳುತ್ತೆ ಅಂದ್ರೆ, ಸ್ವಸ್ತಿ ಸತ್ಯಾಶ್ರಯ ಮಹಾರಾಜರ ಪ್ರಾಸಾದಂ ಕೇದೋರ್ ಅಂತ ಮೊದಲನೇ ಸಾಲು, ಮಹಾಜನಮುಮಿ ಬಿಲಮಾನ್ ರಣಕೇಸರಿ ಅರ್ಕೆ ಅಂತ ಹೇಳುತ್ತೆ. ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಸ್ವಸ್ತಿ ಅಂದ್ರೆ ಒಳ್ಳೇದಕ್ಕೆ ಅಂತ, ಎಲ್ಲದಕ್ಕೂ ಸ್ವಸ್ತಿ ಅಂತ ಬಳಸ್ತಾರೆ ಯೂಶಲಿ. ಸತ್ಯಾಶ್ರಯ ಮಹಾರಾಜ ಅಂದ್ರೆ ನಮ್ಮ ಪುಲಕೇಶಿ. ಅದರಲ್ಲೂ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ 1ನೇ ಪುಲಕೇಶಿಯಿಂದ ಮುಂದ್ಗಡೆಗೆ ಅಂದ್ರೆ ಈಗ ನಮ್ಮ 2ನೇ ಪುಲಕೇಶಿ ನಂತರ ಅವ್ರ ತಾತ ಇದ್ರಲ್ಲ 1ನೇ ಪುಲಕೇಶಿ, ಆ ಕಾಲದಿಂದನೇ ಬಂದು ಚಾಲುಕ್ಯರು ಸತ್ಯಾಶ್ರಯ ಅಂತ ಹೆಸರು ಇಟ್ಕೋತಾ ಇರ್ತಾರೆ. ನಿಮಗೆ ಸಾಧಾರಣವಾಗಿ ಚಾಲುಕ್ಯರ ಎಲ್ಲ ಅರಸರುಗಳದ್ದು ನೀವು ಹೆಸರುಗಳ ತಗೊಂಡ್ರೆ, ಅಂದ್ರೆ ಬಿರುದಾವಳಿಗಳು ತಗೊಂಡ್ರೆ ಸತ್ಯಾಶ್ರಯ ಅನ್ನೋದು ಮೆನ್ಷನ್ ಆಗಿರುತ್ತೆ. ಸತ್ಯಾಶ್ರಯ ಅಂದ್ರೆ ಇವಾಗ ನಾವು ಐಡೆಂಟಿಫೈ ಮಾಡ್ಬೇಕಲ್ಲ. ಸತ್ಯಾಶ್ರಯ ಮಹಾರಾಜರ ಪ್ರಾಸಾದಂ ಅಂದ್ರೆ ಒಂದು ಗುಡಿ ಅಂತ, ಒಂದು ಸಣ್ಣ ಗುಡಿ ಕಟ್ಟಿದೀವಿ ಅಂತ. ಗುಡಿ ಪ್ರಾಸಾದಂ ಅಂದ್ರೆ ಸಂಸ್ಕೃತದಲ್ಲಿ. ಕೇದೋರ್ ಅಂದ್ರೆ ಮಾಡಿಸಿದವರು. ಯಾರು ಮಾಡಿಸಿದ್ರು ಅಂದ್ರೆ ಮಹಾಜನಮುಮಿ ಅಂತ ಹೇಳಿದ್ದಾರೆ. ಮಹಾಜನಮುಮಿ ಅಂದರೆ ಹಿಂದಿನ ಕಾಲದಲ್ಲಿ ಈ ಒಂದು ಬಾದಾಮಿ ಪಟ್ಟದಕಲ್ಲ, ಐಹೊಳೆ, ಮಹಾಕೂಟ ಈ ಕಡೆ ಎಲ್ಲ ಬಂದು ಈ ಒಂದು ಮಹಾಜನರು ಅಂತ ಇರ್ತಾ ಇದ್ರು. ಮಹಾಜನರು ಅಂದರೆ ಸ್ವಲ್ಪ ಎಲೈಟ್ ಕ್ಲಾಸು, ಅಂದರೆ ರಿಚ್ ಪೀಪಲ್. ಅಂದರೆ ಆ ಒಂದು ಸಾಮ್ರಾಜ್ಯದಲ್ಲಿ ಈಗ ಆಡಳಿತದ ವಿಷಯಗಳನ್ನೆಲ್ಲ ನೋಡ್ಕೋಬೇಕಲ್ಲ, ಅಂಥ ಜನಗಳು ಅಥವಾ ನಗರಗಳನ್ನ ನೋಡ್ಕೊಳಕ್ಕೆ, ನಗರ ನಿರ್ವಹಣೆ ಇರ್ಬೋದು ಅಥವಾ ಈ ಥರ ವಿಷಯಗಳೆಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಮಹಾಜನರು ಇದ್ರು. ಈಗ ಐಹೊಳೆನಲ್ಲಿ ಹೋದರೆ ನಿಮಗೆ ಐಹೊಳೆನಲ್ಲಿ ಬಂದು ಮಹಾಜನರ ಒಂದು ಅಗ್ರಹಾರ ಆಗಿತ್ತು ಅಂತಲೇ ಹೇಳ್ತಾರೆ. ಅದೇ ಥರ ಬಾದಾಮಿ ನೀವು ಯಾವುದೇ ಒಂದು ರಾಜಶ್ರೇಯಕ್ಕೆ ಅಂತ ತೊಗೊಂಡ್ರೆ ಮಹಾಜನರು ಇರ್ತಾಯಿದ್ರು. ಈ ಮಹಾಜನರು ಇದು ಶಾಸನ ಹಾಕ್ಸಿದಾರಂತೆ. ಯಾರಿಗೆ ಅಂದರೆ ಬಿಲಮಾನ್ ಅಂದರೆ ಇದು ಗುಹೆ ಅಂತ. ಈ ಬಿಲದಲ್ಲಿ ರಣಕೇಸರಿ ಅರ್ಕೆಗೆ ಹಾಕ್ಸಿದ್ದಾರೆ ಅಂತ. ರಣಕೇಸರಿ ಅನ್ನೋ ಹೆಸರಿನಲ್ಲಿ ಇದು ಪುಲಕೇಶಿಗೂ ಕೂಡ ಒನ್ ಆಫ್ ದಿ ಇದು ಬರುತ್ತೆ, ಏನಂತಾರೆ ಬಿರುದು, ರಣಕೇಸರಿ ಅಂತ. ಅಲ್ಲದೆ ಇನ್ನೊಂದೇನೆಂದರೆ, ಈಗ ಅಕಸ್ಮಾತ್ ಒಬ್ಬ ರಾಜ ಸತ್ತೋ ಇಂಥ ಒಂದು ಅಜ್ಞಾತ ಸ್ಥಳದಲ್ಲಿ ಹಾಕಿದಾರಲ್ಲ, ಅದನ್ನು ಪೊಲಿಟಿಕಲ್ ಆಗಿ ನೋಡಿದ್ರೆ, ಈಗ ನಾವು 1ನೇ ಪುಲಕೇಶಿಯಿಂದ ನೆಕ್ಸ್ಟ್ ಮುಂದಿನ ಇವ್ರದ್ದೆಲ್ಲ ನೋಡ್ಕೊಂಡು ಹೋದ್ರೆ, ನಿಮಗೆ ಕೀರ್ತಿವರ್ಮನ ಕಾಲದವರೆಗೂ ನೋಡಿದ್ರೆ ನಿಮಗೆ ಕೀರ್ತಿವರ್ಮನ ಕಾಲದಲ್ಲಿ ಮಾತ್ರ, 2ನೇ ಕೀರ್ತಿವರ್ಮನ ಕಾಲದಲ್ಲಿ ಮಾತ್ರ ಸ್ವಲ್ಪ ಡೌನ್ಫಾಲ್ ಆಗಿರುತ್ತೆ ಚಾಲುಕ್ಯರದು. ಇನ್ಯಾವಾಗಾರು ಈಗ ಇಂಥ ಒಂದು ಅಜ್ಞಾತ ಸ್ಥಳದಲ್ಲಿ ಇದು ಬರ್ಸೋ ನೆಸಿಟಿ ಇಲ್ಲ. ಈಗ ರಾಯಲ್ ಇದಾಗಿರೋ ಕಾರಣ ಆಗಿದ್ರು ಅವರು ರಾಯಲ್ ಜಾಗದಲ್ಲಿ, ಅಂದರೆ ಗೊತ್ತಾಯ್ತಲ್ಲ, ಅಂದರೆ ಸಾಮ್ರಾಜ್ಯದ ಮುಖ್ಯ ಜಾಗದಲ್ಲೇ ಅಲ್ಲಿ ಹಾಕ್ಬೇಕಾಗಿತ್ತು. ಈ ಜಾಗದಲ್ಲಿ ಹಾಕಿದ್ದಾರೆ ಅಂದರೆ ಆವಾಗ ಒಂದು ವಿಷಯ ಬರುತ್ತೆ ಏನಂದರೆ, ಪುಲಕೇಶಿಗೆ ಮಾತ್ರ ಈ 13 ವರ್ಷಗಳೇನು ಪಲ್ಲವರು ಪುಲಕೇಶಿ ಮೇಲೆ ಏನು ದಾಳಿ ಮಾಡ್ತಾರಲ್ಲ ಅಥವಾ ಬಾದಾಮಿನ ಬಂದು ಲೂಟಿ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಇಲ್ಲಿನ ಸಾಕಷ್ಟು ಇದು ದೇವಾಲಯಗಳನ್ನ ಮನೆಗಳನ್ನೆಲ್ಲ ಸುಟ್ಟಾಕಿರ್ತಾರೆ. ಆವತ್ತಿಗೆ ಸ್ವಲ್ಪ ಸಂದಿಗ್ಧ ಸ್ಥಿತಿ ಇರುತ್ತೆ ಪುಲಕೇಶಿದು ಎಂಡ್ ಟೈಮ್ನಲ್ಲಿ. ಹಾಗಾಗಿ ಪುಲಕೇಶಿಗೆ ಬಂದು ಕೆಲವು ಇತಿಹಾಸಕಾರರು ಹೇಳೋ ಪ್ರಕಾರ ಬಂದು ಸಾಮ್ರಾಜ್ಯದಲ್ಲಿ ಆಗ್ತಿತ್ತಲ್ಲ ಒಂದು ಅನಿಶ್ಚಿತತೆಯ ಕಾರಣದಿಂದ ಮಹಾಜನರು ಪುಲಕೇಶಿನ ಅಲ್ಲಿಂದ ಕರ್ಕೊಂಬಂದು ಇಲ್ಲೊಂದಿಷ್ಟು ದಿನ ಇರಿಸಿರಬಹುದು. ಈ ಜಾಗದಲ್ಲಿ ಇರಿಸಿ ಕೊನೆಗೆ ಪುಲಕೇಶಿ ಇದೇ ಜಾಗದಲ್ಲೇ ಸತ್ತಿರೋ ಸಾಧ್ಯತೆಯೂ ಇದೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಇದೇ ಜಾಗದಲ್ಲಿ ಶಾಸನ ಹಾಕ್ಸಿದ್ದಾರೆ. ಸೊ ಇದ್ರ ಕೆಳಗಡೆ ವರ ಇದು ಗುಡಿ ಅಂತ ಏನು ಕೇಳ್ತೀವಿ ಅಂದರೆ, ಕೆಳಗಡೆ ಆದಂಗೆ ನ್ಯಾಚುರಲ್ ಗುಹೆ ಆದ್ರೂ ನಿಮಗೆ ಪೇಂಟಿಂಗ್ಸ್ಗಳೆಲ್ಲ ಒಂದಷ್ಟು ಕಾಣುತ್ತೆ. ಹೋಗಿ ನೋಡೋಣ. ಆದರೆ ಸ್ನೇಹಿತರೆ, ಇದು ತುಂಬ ರೋಚಕವಾದ ಕನ್ನಡಿಗರ ಇತಿಹಾಸವನ್ನು ಸಾರುವಂತಹ, ಕನ್ನಡಿಗರ ಹಿರಿಮೆಯನ್ನು, ಕನ್ನಡಿಗರ ಶೌರ್ಯ ಪ್ರತೀಕಗಳನ್ನು ಹೇಳುವಂತಹ ಅತಿ ಅಮೂಲ್ಯವಾದ ಆದರೆ ಉಪೇಕ್ಷೆಗೊಳಪಟ್ಟಂತಹ ಶಾಸನ, ಅಂದರೆ ದಾಖಲೆ. ಆ ಕಾಲದ ಬರಹ 1300 ವರ್ಷಗಳ ಹಿಂದಿನ ಕನ್ನಡ ಭಾಷೆ, ಕನ್ನಡ ಲಿಪಿ ಮತ್ತು ಕನ್ನಡಿಗ ಖ್ಯಾತ ಅರಸನ ಬಗ್ಗೆ, ಕನ್ನಡ ನಾಡಿನ ಕೀರ್ತಿಯನ್ನು ಉದ್ದಗಲಕ್ಕೂ ಪಸರಿಸಿದ ಆತನ ಬಗ್ಗೆ, ಆತನ ಅಂತ್ಯದ ಬಗ್ಗೆ ಸಾರುವಂತಹ ರೋಚಕವಾದ ಶಾಸನ.
ಯಾಕೆ ಇಲ್ಲಿ ಹಾಕ್ಸಿದ್ರು ಏನು ವಿವರವಾಗಿ ಪುಲಕೇಶಿ ಕಥೆ ಬಾದಾಮಿ ಚಾಲುಕ್ಯರ ಕಥೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾವು ನೈಸರ್ಗಿಕ ಗುಹೆನಲ್ಲಿ ನೋಡೋಣ. ಈ ಗುಹೆನಲ್ಲಿ ಇದನ್ನ ಏನಕ್ಕೆ ಟೆಂಪಲ್, ಈಗ ಅಲ್ಲಿ ಪ್ರಾಸಾದಂ ಅಂತ ಬರ್ಸಿದಾರಲ್ಲ, ಪ್ರಾಸಾದಂ ಅಂದ್ರೆ ಗುಡಿ ಅಂತ. ಓಕೆ, ಸೊ ಇದು ಗುಡಿ ಆಗಿತ್ತಾ ಇಲ್ವಾ ಅನ್ನೋದನ್ನ ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಚೂರು ನೋಡೋಣ, ಹುಡ್ಕೋಣ. ನೀವು ಗುಡಿ ಅಂದ್ರೆ ನೀವು ನಾರ್ಮಲಿ ಅನ್ಕೋತಿರಲ್ಲ, ಆ ತರ ಗುಡಿಯ ಒಂದು ಕಲ್ಪನೆ ಇರಬಾರ್ದು. ಗುಡಿ ಅಂದ್ರೆ ಈಗ ಇದನ್ನೊಂದು ನೈಸರ್ಗಿಕ ಜಾಗದಲ್ಲಿ ಹಿಂದಿನ ಕಾಲದಲ್ಲಿ ಏನಂತಾರೆ ಒಂದಷ್ಟು ಪೇಂಟಿಂಗ್ಸ್ ಗಳೆಲ್ಲ ಮಾಡಿ ಈ ಜಾಗದಲ್ಲಿ ಒಂದಷ್ಟು ಜನ ಬಂದು ಹೋಗೋರಂತೆ ಆಗಿನ ಕಾಲದಲ್ಲಿ. ಇದೇನಾಗಿದೆ ಅಂದ್ರೆ ಕಾಲದ ಹೊಡೆತಕ್ಕೆ, ಅಂದ್ರೆ ಈಗ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಒಂದಷ್ಟು ಅವಾಗೆಲ್ಲ ಈ ಜಾಗಕ್ಕೆ ಬಂದು ಜನ ಪೂಜೆ ಮಾಡ್ಕೊಂಡು ಹೋಗೋದು, ಆ ಪದ್ಧತಿಗಳೆಲ್ಲ ಇರಬಹುದು. ಆಮೇಲೆ ಮರುವು ಅನ್ನೋದು ಮನುಷ್ಯನ ಸಹಜ ಗುಣ ಅಲ್ಲ. ಹೋಗ್ತಾ ಇತಿಹಾಸದ ಒಂದು ಮರುವಾಗಿ ಈ ಜಾಗಕ್ಕೆ ಜನ ಬರೋದು ಬಿಟ್ಬಿಡೋದು. ಅದನ್ನು ಇತ್ತೀಚಿನ ದಿನಗಳಲ್ಲಿ ಈ ಶಾಸನ, ಅಂದರೆ ಕೆಲವು ವರ್ಷಗಳಿಂದ ಈ ಶಾಸನ ಕೂಡ ಸಂಶೋಧನೆ ಆಗಿದೆ. ಅದರಲ್ಲೂ ಕೂಡ ಇಂಥ ಶಾಸನಗಳನ್ನ ಯಾವ ರೀತಿ ಬೆಳಕಿಗೆ ಬರುತ್ತೆ ಅಂತ ನೀವು ಕೇಳಿದ್ರಿ. ಯೂಶಲಿ ನೋಡಿ, ಇಂಥ ಸ್ಥಳಗಳಿಗೆ ನಾವುಗಳು ಯಾರು ಬರಲ್ಲ. ಇಲ್ಲಿ ಕುರಿ ಕಾಯುವಂಥ ಜನಗಳು ಇರ್ತಾರಲ್ಲ, ಅವ್ರೆಲ್ಲ ಬೆಟ್ಟ ಗುಟ್ಟ ಹತ್ತುತ್ತಾ ಇರ್ತಾರೆ, ಕುರಿ ಹೊಡ್ಕೊಂಡು ಮೇಸಕ್ಕೆ. ಹೌದು, ಆ ಮೇಸಕ್ಕೆ ಅಂತ ಬಂದವ್ರಿಗೆ ಏನಾದ್ರು ವಿಚಿತ್ರವಾಗಿ ಏನಾದ್ರು ಡಿಸೈನ್ಸ್ಗಳು ಕಾಣಿಸ್ತು ಅಥವಾ ಏನಾದ್ರು ಕಾಣಿಸ್ತು ಅಂದರೆ ಈ ಥರ ಕಲ್ಬರಹಗಳು ಕಾಣಿಸ್ತು, ಇಂಥ ಅಜ್ಞಾತ ಸ್ಥಳದಲ್ಲಿದ್ದರೆ ಅವರಿಂದ ಆಕ್ಚುಲಿ ಹೋಗೋದು ಹೊರಗಡೆ ಈ ವಿಷಯಗಳು. ಸೊ ನಮ್ಮ ಶಾಸನಗಳು ಇಂಥ ಸ್ಥಳದಲ್ಲಿರೋಂಥ ಹೆಚ್ಚಿನ ಶಾಸನ ಯಾರು ಹುಡ್ಕೊಡೋದು ಅಂದರೆ ನಮ್ಮ ಕುರುಬರು. ಅದಕ್ಕೆ ನಾವು ಖುಷಿ ಪಡಬೇಕು. ಕುರಿ ಮೈಸೂರು ಕನ್ನಡ ಶಾಸನ ದಾಖಲೆಗಳಿಗೆ ಬಹಳ ಪ್ರಮುಖವಾದ ಕಾರಣ ಅವ್ರು ನೋಡಿ. ಹೌದು, ಅಂದ್ರೆ ಮೂಲ ಹುಡುಕುವಂಥವ್ರು. ಯಾಕಂದ್ರೆ ಇಲ್ಲಿಗೆ ಬಂದಂತೂ ನಾವು ನೋಡೋಕ್ಕಾಗ್ತಿಲ್ಲ. ಹೌದು, ಯಾರೋ ಕುರಿಗಾಹಿ ಆ ಕಾಲದಲ್ಲಿ ಬಂದು ಎಷ್ಟು ವರ್ಷ ಆಗಿರ್ಬೋದು ಇದು ಪತ್ತೆಯಾಗಿ ಎಕ್ಸಾಕ್ಟ್ಲಿ ಯಾವುದು ಅಂತ ಗೊತ್ತಿಲ್ಲ. ಈಗ ನಮಗೆ ICHR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ICHR ಅಂತ ಏನು ಬೆಂಗಳೂರಿನಲ್ಲಿ ಇದೆಯಲ್ಲ, ಅದರಲ್ಲಿ ಶ್ರೀನಿವಾಸ್ ಪಾಡಿಗರ್ ಅವರು ಒಂದು ಪುಸ್ತಕ ಪ್ರಕಟಣೆ ಮಾಡಿದ್ದಾರೆ. ಯಾವುದು ಅಂದರೆ ದ ಇನ್ಸ್ಕ್ರಿಪ್ಷನ್ಸ್ ಆಫ್ ಚಾಲುಕ್ಯಸ್ ಆಫ್ ಬಾದಾಮಿ ಅಂತ. ಅದರಲ್ಲಿ ಇನ್ಸ್ಕ್ರಿಪ್ಷನ್ಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ, ಆದರೆ ಯಾವಾಗ ಸಿಕ್ಕಿತು ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಈ ಶಾಸನ ದಾಖಲೆ ಆಗಿದೆ. ವಾವ್, ಬನ್ನಿ. ಪ್ರಾಸಾದಂ. ಪ್ರಾಸಾದಂ ಅಂದ್ರೆ ಆಲಯ, ಅಂದ್ರೆ ಗುಡಿ, ದೇವಾಲಯ, ಆಲಯ. ಬನ್ನಿ, ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಮೇಲ್ಗಡೆಗೆ ಇವಾಗ ಸಾಕಷ್ಟು ಇದು ಹಾಳಾಗಿದೆ, ಕೆಳಗಡೆ ಕುತ್ಕೊಂಡು ಕಾಣಿಸ್ಬೋದೇನೋ ನಿಮಗೆ. ಇಲ್ಲಿ ನೋಡಿ ಪೇಂಟಿಂಗ್, ಸೂಕ್ಷ್ಮವಾಗಿ ನೋಡಿದ್ರೆ ನೋಡಿ, ಇಲ್ಲೆಲ್ಲ ಪೇಂಟಿಂಗ್ಗಳು ಕಾಣಿಸ್ತಾ ಇದೆ ಇಲ್ಲೆಲ್ಲ. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.